ಹಲ್ಲೆಲೂಯಾ. ಓಕೆ, ಕೀರ್ತನೆಗಳ ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕದಲ್ಲಿ 42ನೇ ಕೀರ್ತನೆ, ಸ್ಯಾಮ್ಸ್ 42, ಕೀರ್ತನೆ 42. ಈ ಕೀರ್ತನೆಯನ್ನು ಕೊರಹೀರ ಒಂದು ಗುಂಪು ಬರಿತಾ ಇದೆ ಪ್ರೇರೆ. ಹಲ್ಲೆಲೂಯಾ. ಸಿಗ್ತಾ ತೆಗೆದ್ರೆ ಓಕೆ. ಕೀರ್ತನೆ 42 6ನೇ ವಾಕ್ಯ ಹೀಗೆ ಹೇಳ್ತದೆ ನೋಡ್ರಿ. ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ, ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹೆರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಲ್ಲಿರುವವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಇಲ್ಲಿ ಕೊರಹೀರ ಗುಂಪು, ಈ ಕೊರಹೀಯರು ಬರಿತಾ ಇರುವಂಥ ಕೀರ್ತನೆ ಏನಂದರೆ, ಎಲ್ಲಿದ್ದುಕೊಂಡು ಬರಿತಾ ಇದ್ದಾರೆ ಅವ್ರು? ಎಲ್ಲಿದ್ದುಕೊಂಡು ಹಾಡ್ತಾ ಇದ್ದಾರೆ ಗೊತ್ತಾ? ಈ ಕೀರ್ತನೆಯನ್ನು ಎಲ್ಲಿದ್ದುಕೊಂಡು ಹೇಳ್ತಾ ಇದ್ದಾರೆ ಗೊತ್ತಾ? ಅರಮನೆಯಲ್ಲಿದ್ದುಕೊಂಡು ಅಲ್ವಾ? ಅರಮನೆಯಲ್ಲಿದ್ದು ಬರಿತಾ ಇದ್ದಾರಲ್ಲ, ಅರಮನೆಯಲ್ಲಿ ಇದ್ದುಕೊಂಡು ಹಾಡ್ತಾ ಇದ್ದಾರಲ್ಲ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ, ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹೆರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಲ್ಲಿರುವವನಾಗಿ ನಿನ್ನನ್ನು ಸ್ಮರಿಸುವೆನು. ಎಲ್ಲಿದ್ದಾನಂತ್ರಿ? ಯೋರ್ದಾನ್ ಹೊಳೆ, ಹೆರ್ಮೋನ್ ಬೆಟ್ಟ, ಮಿಸಾರ್ ಬೆಟ್ಟ ಇವುಗಳಲ್ಲಿದ್ದವನಾಗಿ. ಅಂದರೆ ಏನು ಇದು? ಏನು ಹೋಲಿಕೆ ಮಾಡ್ತದೆ? ಯೋರ್ದಾನ್ ಹೊಳೆಯಲ್ಲಿ ಇದ್ದುಕೊಂಡೋಗಿ ಒಂದು ಪ್ಯಾರ ಬರೆದಿದ್ದಾನೆ, ಹೆರ್ಮೋನ್ ದೇಶಕ್ಕೆ ಹೋಗಿ ಅಲ್ಲೊಂದು ಪ್ಯಾರ ಬರೆದಿದ್ದಾನೆ ಅಂತನಾ? ಏನನ್ನು ಹೋಲಿಸುತ್ತೆ ಇದು? ಯೋರ್ದಾನ್ ಹೊಳೆ ಮತ್ತೆ ಹೆರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ, ಇದೆಲ್ಲ ಏನು ಹೋಲಿಕೆ ಮಾಡ್ತದೆ ರೀ? ನನ್ನ ಕಡೆ ನೋಡ್ರಿ. ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ, ಮಾತಾಡುವಾಗ ನನ್ನ ಕಡೆ ನೋಡ್ರಿ, ಓದುವಾಗ ಬೈಬಲ್ ಕಡೆ ನೋಡ್ರಿ. ಏನನ್ನು ಸೂಚಿಸುತ್ತೆ ಇದು? ಯಾರು ಓದಲಿಲ್ವಾ ಕೀರ್ತನೆಗಳನ್ನು? ದೇವರೇನು ಮಾತಾಡ್ತಿಲ್ವ ನಿಮ್ಮ ಜೊತೆಯಲ್ಲಿ? ಯೋರ್ದಾನ್ ಹೊಳೆ ಏನು ಸೂಚನೆ ಮಾಡುತ್ತೆ? ಯೋರ್ದಾನ್ ಹೊಳೆ ಸಂಕಟ, ಬೆಟ್ಟ, ಹೆರ್ಮೋನ್ ಬೆಟ್ಟ ಸಂಕಟ, ವೇದನೆ, ಗೋಳಾಟ ಅಲ್ವಾ? ಯೋರ್ದಾನ್ ಹೊಳೆ ದಾಟುವಾಗ ಈಜಿಯಾಗಿ ದಾಟಬಹುದಾ? ಯೋರ್ದಾನ್ ಹೊಳೆ ದಾಟುವಾಗ ಹೆಂಗೋ ನಗ್ನಗ್ತಾ ಹೋಗೋಕ್ಕಾಗತ್ತಾ? ದಾಟಕ್ಕಾಗತ್ತಾ? ಇಲ್ಲ, ಕಷ್ಟ. ಬೆಟ್ಟವನ್ನು ಹತ್ತೋದು ಇಳಿಯೋದು ಬಹಳ ಸುಲಭನಾ? ಕಷ್ಟ. ಹೆರ್ಮೋನ್ ಬೆಟ್ಟ ಇವುಗಳಲ್ಲಿರುವವನಾಗಿ ಅಂತ ಹೇಳಿದ್ರೆ, ಆ ರೀತಿಯಾದ ಸಂಕಟ ವೇದನೆಗಳಲ್ಲಿ ದುಃಖಿತನಾಗಿ ಕುಗ್ಗಿದು ಹೋದವನಾಗಿ ನಾನು ಇದ್ದು ನಿನ್ನನ್ನು ಸ್ತುತಿಸ್ತೇನೆ, ನಿನ್ನನ್ನು ಸ್ಮರಿಸ್ತೇನೆ, ನಿನ್ನನ್ನು ಆರಾಧಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಕೀರ್ತನೆಗಾರನು ಅದನ್ನು ಪ್ರಕಟಣೆ ಮಾಡ್ತಾ ಇರುವ ಉದ್ದೇಶ ಏನಂದರೆ, ಮೊದಲನೇ ವಾಕ್ಯ ಹೀಗೆ ಹೇಳ್ತದೆ ನೋಡ್ರಿ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನಸ್ಸು ನನ್ನನ್ನು ಬಯಸ್ತದೆ. ಆಮೇನ್. ಈ 6ನೇ ವಾಕ್ಯ ನೋಡುವಾಗ ಅವನು ಸುರಕ್ಷಿತವಾದ ಸ್ಥಳದಲ್ಲಿಲ್ಲ, ಅವನು ಸುರಕ್ಷಿತನಾಗಿಲ್ಲ, ಅವನು ಸಂತೋಷದಲ್ಲಿಲ್ಲ, ಅವನ ಮನಸ್ಸು ಉಲ್ಲಾಸವಾಗಿಲ್ಲ. ಅವನು ಹೆಂಗಿದ್ದಾನಂತೆ? ಕುಗ್ಗಿದವನಾಗಿದ್ದಾನೆ. ಹಲ್ಲೆಲೂಯಾ. ಕುಗ್ಗಿದವನಾಗಿದ್ದಾನೆ, ಸಂಕಟದಲ್ಲಿದ್ದಾನೆ, ವೇದನೆಯಲ್ಲಿದ್ದಾನೆ. ಅದಕ್ಕೆ ಅವನು ಬಯಸ್ತಾನೆ, ಸ್ವಾಮಿ ಯಾವಾಗ ನಾನು ನಿನ್ನ ಸನ್ನಿಧಿಗೆ ಹೋಗಲಿ ಎಂಬುದಾಗಿ ನನ್ನ ಆತ್ಮ ಬಯಸ್ತದೆ. ನೀರಿನ ಆ ಒಂದು ವಿಷಯದಲ್ಲಿ ಜಿಂಕೆಗೆ ಹೋಲಿಸ್ತಾ ಇದ್ದಾನೆ. ಜಿಂಕೆ ಹೇಗೆ ಆತುರ ಪಡ್ತದೋ ನೀರಿಗಾಗಿ, ಹಾಗೆ ನನ್ನ ಮನಸ್ಸು ನಿನ್ನ ಸನ್ನಿಧಿಗೆ ಹೋಗ್ಲಿಕ್ಕೆ ಆತುರ ಪಡ್ತಾ ಇದೆ. 2ನೇ ವಾಕ್ಯ ಹೇಳ್ತದೆ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಮನಸ್ಸು ನಾವು ಪರೀಕ್ಷಿಸಿಕೊಳ್ಳೋದಾದರೆ ಯಾವುದಕ್ಕಾಗಿ ಹಾರೈಸ್ತದೆ? ಯಾವುದಕ್ಕಾಗಿ ನಮ್ಮ ಮನಸ್ಸು ಸೋತು ಹೋಗ್ತದೆ? ಯಾವ ವಿಷಯಕ್ಕಾಗಿ ನಾವು ಇವತ್ತು ಬಿದ್ದು ಹೋಗ್ತೇವೆ? ಯಾವುದರ ಹಿಂದೆ ಓಡ್ತೇವೆ? ನೋಡ್ರಿ, ಇಲ್ಲೆಷ್ಟು ಸ್ಪಷ್ಟವಾಗಿ ಹೇಳ್ತದೆ, ನಾನು ದೇವರಿಗಾಗಿ ಹಾರೈಸ್ತೇನೆ. ಹಲ್ಲೆಲೂಯಾ. ನನ್ನ ಮನಸ್ಸು ದೇವರನ್ನು ನೋಡುವುದಕ್ಕೋಸ್ಕರವಾಗಿ ಹಾರೈಸ್ತದೆ. ನನ್ನ ಮನಸ್ಸು ಚೈತನ್ಯ ಸ್ವರೂಪನಾದ ದೇವರನ್ನು ನೋಡುವುದಕ್ಕಾಗಿ ಹಂಬಲಿಸ್ತದೆ. ಅದಕ್ಕೆ ನಾನು ಸುರಕ್ಷತೆಯ ಸ್ಥಳದಲ್ಲಿಲ್ಲ, ನಾನು ಆ ಸುರಕ್ಷತೆಯ ಒಂದು ಸ್ಥಳದಲ್ಲಿ ಬರಬೇಕೆಂಬುದಾಗಿ ನನ್ನ ಮನಸ್ಸು ಬಯಸ್ತದೆ ಎಂಬುದಾಗಿ ಇಲ್ಲ ಕೀರ್ತನೆಗಾರನು ತನ್ನನ್ನು ಪ್ರಕಟಿಸಿಕೊಳ್ಳೋದನ್ನು ನೋಡ್ತಾ ಇದ್ದೇವೆ. ಹಾಗೆ ಮುಂದೆ ನೋಡಿದಾಗ, ನಾನು ಯಾವಾಗ ಹೋಗಿ
ನನ್ನ ದೇವರ ಸನ್ನಿಧಿಯಲ್ಲಿ ಸೇರುವೆನೋ? ಪ್ರಶ್ನೆ ಮಾರ್ಕಲ್ಲಿ. ಹಲ್ಲೆಲೂಯಾ. ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ ಎಂಬುದಾಗಿ ಆತನು ಪ್ರಶ್ನಿಸ್ಕೊಳ್ತಾ ಇದೆ. ಅಂದರೆ ದೇವರ ಸನ್ನಿಧಿಯನ್ನು ಬಿಟ್ಟವರಿಗಾಗಿ, ದೇವರಿಂದ ದೂರ ಇದ್ದವರಿಗೆ ಅವರ ಮನಸ್ಸು, ದೇವರನ್ನು ಬಿಟ್ಟು ಹೋದವರ ಮನಸ್ಸು ಹೀಗೆ ಬಯಸ್ತಾ ಇರ್ತದೆ. ಯಾವಾಗ ಹೋಗಲಿ? ತವ್ರ ಮನೆಯನ್ನು ಬಿಟ್ಟು ಬಂದ ಹೆಣ್ಮಗಳು ಮನಸ್ಸು ಬಯಸ್ತಾ ಇರ್ತದಲ್ಲ, ಯಾವಾಗ ಹೋಗಲಿ, ಯಾವಾಗ ಹೋಗಲಿ, ಯಾವಾಗ ಹೋಗಲಿ. ಹಂಗೆ ಯಾವಾಗ ಅವ್ವನ್ನ ನೋಡಲಿ, ಯಾವಾಗ ಅಪ್ಪನ ನೋಡಲಿ, ಯಾವಾಗ ತಮ್ಮನ ನೋಡಲಿ, ಆತುರ ಪಡ್ತಾ ಇದೆಯಲ್ಲ. ಹಾಗೆ ಎಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಯಾವಾಗ ದೇವರ ಸನ್ನಿಧಿಗೆ ಹೋಗಲಿ, ಯಾವಾಗ ದೇವರ ಸಮ್ಮುಖಕ್ಕೆ ನಾನು ಹೋಗಲಿ ಎಂಬುದಾಗಿ ಆತನ ಮನಸ್ಸು ಬಯಸುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗೆ ನಾವು 7ನೇ ವಾಕ್ಯ ನೋಡೋದಾದರೆ, ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವನ್ನು ಮತ್ತೊಂದು ಪ್ರವಾಹಗಳನ್ನು ಕೂಗುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆ ದಾಟಿಸಿದೆಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಗ್ಗಿ ಹೋಗಿರುವಂಥ ಭಕ್ತನು, ಕೀರ್ತನೆಗಾರನ ಹೇಳ್ತಾನೆ, ನನ್ನನ್ನು ಎಂಥ ಸ್ಥಿತಿಯಲ್ಲಿದ್ದಂತ ನನ್ನನ್ನು ಹೆಂಗೆ ನಡೆಸಿದ್ಯಾ ಅಂತ ಹೇಳ್ಬಿಟ್ಟು ಈ ವಾಕ್ಯದಲ್ಲಿ ವಿವರಣೆ ಮಾಡ್ತಾನೆ. ಆಮೇನ್. ಜಲಪ್ರವಾಹವು ಹಾದು ಹೋಗುವಂತೆ ಬಂದು ಹೋಗ್ಬಿಡ್ತದೆ, ಏನಲ್ಲಿ ನಿಲ್ಲಕ್ಕಾಗಲಿಲ್ಲ. ಇನ್ನೊಂದು ಕಡೆ ಕೀರ್ತನೆಗಾರನ ಹೇಳ್ತಾನೆ, ದುಃಖವೆಂಬುದು ನನ್ನಲ್ಲಿ ಸಂಜೆ ಬಂದು ಇಳ್ಕೊಂಡ್ರು ಮುಂಜಾನೆ ಹರ್ಷಧ್ವನಿ ಕೇಳಿಸ್ತದೆ. ಹಲ್ಲೆಲೂಯಾ. ಆ ರೀತಿಯಾದಂಥ ಸಂಕಟದ ವೇದನೆಗೆ ಹೋಲಕ್ಕೆ ಆಗಿರುವಂಥ ಜಲರಾಶಿ, ಜಲಪ್ರಳಯಗಳು ನನ್ನ ಮೇಲೆ ಬಂದು ಹೋಗಿವೆ. ನಿಂತ್ಕೊಳ್ಳೋಕೆ ಅವಕಾಶ ಇಲ್ಲ. ಯಾಕೆ ಗೊತ್ತಾ? ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮ ಜೊತೆಯಲ್ಲಿದ್ದಾನೆ. ಆತ ನಮ್ಮ ಜೊತೆಯಲ್ಲಿ ಇರುವಾಗ ಯಾವ ಪ್ರವಾಹವೂ ನಮ್ಮನ್ನು ಹೊಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತನು ಹಾಗೆ ಬಿಡೋದಿಲ್ಲ, ಆತನು ಹಾಗೆ ಬಿಡೋದಿಲ್ಲ. ಆದರೆ ನಮ್ಮ ಮನಸ್ಸು ಏನು ಮಾಡಬೇಕು? ಯಾವಾಗಲೂ ದೇವರಿಗಾಗಿ ಆತುರ ಪಡ್ತಾ ಇರಬೇಕು. ದೇವರಿಗಾಗಿ ನಮ್ಮ ಮನಸ್ಸಲ್ಲಿ ಏನಿರ್ಬೇಕು ರೀ? ಆಸೆ ಇರಬೇಕು. ಯಾವಾಗ ದೇವರ ಸನ್ನಿಧಿಗೆ ಹೋಗಲೋ, ಯಾವಾಗ ದೇವರನ್ನು ಆರಾಧಿಸಲಿ, ಹೇಗೆ ದೇವರನ್ನು ಆರಾಧಿಸಲಿ, ಯಾರೊಂದಿಗೆ ದೇವರನ್ನು ಆರಾಧಿಸಲಿ, ಹಾಗೆ ನಮ್ಮ ಮನಸ್ಸಿನಲ್ಲಿ ಬಯಕೆ ಇರಬೇಕು, ಬಯಸಬೇಕು. ಹಾಗೆ ನಾವು ಬಯಸುವಾಗ ಕರ್ತನು ನಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾನೆ. 9-10ನೇ ವಾಕ್ಯ ಹೀಗೆ ಹೇಳ್ತದೆ, ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗೆ ಹೋಗಿವೆ. ಏನು ಮಾಡ್ತಾರಂತೆ? ನನ್ನ ವೈರಿಗಳು, ಅವನ ವೈರಿಗಳು ಏನು ಮಾಡ್ತಾರಂತೆ? ಯಾವಾಗ ನಿನ್ನ ದೇವರೆಲ್ಲಿ, ನಿನ್ನ ದೇವರೆಲ್ಲಿ, ನಿನ್ನ ದೇವ್ರು ಹೇಗಿದ್ದಾನೆ, ನಿನ್ನ ದೇವರಿಗೆ ಯಾವ ರೀತಿಯಲ್ಲಿ ಆಕಾರ ಇದೆ, ನಿನ್ನ ದೇವರಿಗೆ ಏನು ಶಕ್ತಿ ಇದೆ ಅಂತ ನನ್ನನ್ನು ಗೇಲಿ ಮಾಡ್ತಾರೆ. ಆದ್ದರಿಂದ ಸ್ವಾಮಿ, ನೀನು ನನ್ನ ಹತ್ತಿರವಿದ್ದು ನನ್ನನ್ನು ಕಾಪಾಡು. ಆಮೇನ್. ಹಲ್ಲೆಲೂಯಾ. ಅನೇಕ ಸಾರಿ ನಮಗೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ಬೋದಲ್ಲ? ಬರ್ತದೆ. ಫ್ರೆಂಡ್ಸ್ ಮಧ್ಯದಲ್ಲಿ ಬರ್ತದೆ, ಜೊತೆಯಲ್ಲಿ ಕೆಲಸ ಮಾಡೋರ ಮಧ್ಯದಲ್ಲಿ ಬರ್ತದೆ. ರಕ್ಷಣೆ ಹೊಂದಿದಾಗ, ಮನೆಯಲ್ಲಿ ರಕ್ಷಣೆ, ಎಲ್ಲರೂ ರಕ್ಷಣೆ ಹೊಂದದಿದ್ದಾಗ ಅಪ್ಪ ಅಮ್ಮನಿಂದ ಬರ್ತದೆ, ಅಣ್ಣ ತಮ್ಮಂದಿರಿಂದ ಬರ್ತದೆ. ಎಲ್ಲಿದ ನಿನ್ನ ದೇವ್ರು? ಹೆಂಗಿದ್ದಾನೆ? ಕಾಣಂಗೇ ಇಲ್ಲ ನಿನ್ನ ದೇವ್ರು. ನಮ್ಮ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಲ್ಲ? ನೋಡೋಕ್ಕೂ ಇಲ್ಲ ನಿನ್ನ ದೇವ್ರನ್ನ, ನೋಡೋಕ್ಕೂ ಕಾಣಲ್ಲ ನಿನ್ನ ದೇವರು. ನಮ್ಮ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ತೋರಿಸ್ತಾರೆ, ಗೇಲಿ ಮಾಡ್ತಾರೆ. ಹಲ್ಲೆಲೂಯಾ. ಗೇಲಿ ಮಾಡಿ ನಮ್ಮನ್ನು ಕುಗ್ಗಿ ಹೋಗುವ ಹಾಗೆ ಮಾಡ್ತಾರೆ. ಆದರೆ ದೇವರಿಗೆ ಸ್ತೋತ್ರ ಮಾಡಿ ನಾವು ಹೇಳೋಣ, ನನ್ನ ಮನವೇ ನೀನು ಕುಗ್ಗಿ ಹೋಗುವುದಿರುವುದೇನು? ಹಲ್ಲೆಲೂಯಾ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಆಮೇನ್. ನೋಡಿ ಮುಂದೆ ಹೇಳ್ತಾನೆ, ನೀನು ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ನಿರೀಕ್ಷಿಸಬೇಕಂತೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಆಮೇನ್. ಸ್ತುತಿಸುತ್ತಲೇ ಇರುವೆನು. ಹಲ್ಲೆಲೂಯಾ. ಇನ್ನೂ ನಾನು ಸ್ತುತಿಸ್ತೇನೆ. ನೀನು ಎಷ್ಟು ಗೇಲಿ ಮಾಡ್ತೀಯಾ ಮಾಡಪ್ಪ, ನಾನು ಇನ್ನೂ ದೇವ್ರನ್ನ ಸ್ತುತಿಸ್ತೇನೆ. ನೀನು ನನ್ನನ್ನು ಎಷ್ಟು ಅವಮಾನ ಪಡಿಸ್ತೀಯಾ ಪಡಿಸಪ್ಪ, ನಾನು ಇನ್ನೂ ದೇವ್ರನ್ನ ಸ್ತುತಿಸ್ತೇನೆ. ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗ್ತೀಯಾ? ಹಲ್ಲೆಲೂಯಾ. ಇವತ್ತು ಅನೇಕರು ಕುಗ್ಗಿ ಹೋಗ್ತಾರಲ್ಲ, ಅನೇಕರು ಕುಗ್ಗಿ ಹೋಗ್ತಾರೆ. ಏನಾದ್ರು ಸಮಯಗಳು, ಸಂದರ್ಭಗಳು ಕುಟುಂಬದಲ್ಲಿ ವ್ಯತಿರಿಕ್ತವಾಗಿ ಎದುರಾದರೆ ಏನಾಗ್ತೀವಿ? ನಾವು ಕುಗ್ಗಿ ಹೋಗ್ತೀವಿ. ಕುಗ್ಗಿ ಹೋಗುದು ಆಗ ಹೇಳ್ಬೇಕು, ನನ್ನ ಮನವೇ. ಹಲ್ಲೆಲೂಯಾ. ನನ್ನ ಮನವೇ. ಮನಸ್ಸಿಗೆ ಹೇಳ್ಕೋಬೇಕು. ದಾವೀದನು ಹೇಳ್ತಾನೆ, ಹಾಗೇನೆ ಕೊರಹೇರಿ ಹೇಳ್ತಾರೆ, ಎಲ್ಲ ಭಕ್ತರು ಹೇಳ್ತಾರೆ. ಮನಸ್ಸು ಕುಗ್ಗಿ ಹೋದಾಗ ಅವ್ರು ಹೇಳುವ ಮಾತು ಒಂದೇ, ನನ್ನ ಮನವೇ ಯಾಕೆ ಕುಗ್ಗಿ ಹೋಗಿತೀಯಾ? ದೇವರನ್ನು ದೃಷ್ಟಿಸು. ಆಮೇನ್. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವರನ್ನು ದೃಷ್ಟಿಸಿದ್ರೆ ಏನಾಗುತ್ತೆ?
ದೇವರನ್ನು ದೃಷ್ಟಿಸಿದ್ರೆ ಏನಾಗುತ್ತೆ? ಕೀರ್ತನೆ 34 ಏನು ಹೇಳ್ತದೆ? ದೇವರನ್ನು ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಟ್ಟು ಹೋಗುವುದಿಲ್ಲ. ನನ್ನ ಮನವೇ ಯಾಕೆ ಕುಗ್ತೀಯಾ? ನಿನ್ನ ದೇವರನ್ನು ದೃಷ್ಟಿಸು. ಅವಮಾನ ಪಡಿಸಿದವರ ಎದುರುಗಡೆ ದೇವರನ್ನು ದೃಷ್ಟಿಸು. ಹೀನೈಸಿರುವವರ ಎದುರುಗಡೆ ದೇವರನ್ನ ಸ್ತುತಿಸು. ದೇವರನ್ನ ದೃಷ್ಟಿಸಿ ನೋಡು. ನಿನ್ನ ಮುಖವು ಹೊಳೆಯುವ ಹಾಗೆ ದೇವರು ಮಾಡ್ತಾನೆ. ನಿನ್ನ ಮುಖ ಲಜ್ಜೆಯಿಂದ ಕೆಟ್ಟು ಹೋಗುವುದಿಲ್ಲ. ಅವರ ಮುಖ ನಿನ್ನ ಮುಖ ನೋಡುವಾಗ ಅವರ ಮುಖಗಳು ಲಜ್ಜೆಯಿಂದ ಕೆಟ್ಟು ಹೋಗ್ತದೆ. ಹಲ್ಲೆಲೂಯಾ. ನಿನ್ನ ಹಿಂಸಿಸಿದವರ ಮುಖ, ನಿನ್ನ ಹೀನೈಸಿದವರ ಮುಖ ನಿನ್ನ ಮುಂದೆ ಕೆಳಗೆ ಹಾಕ್ತಾರೆ. ನಿನ್ನ ನೋಡೋಕ್ಕೆ ಅವರಿಗೆ ಆಗಲ್ಲ. ಯಾಕೆಂದರೆ ನಿನ್ನೊಳಗೆ ದೇವರ ಬೆಳಕು ಬರ್ತದೆ. ಹಲ್ಲೆಲೂಯಾ. ಆತನ ಬೆಳಕು ನಮ್ಮಲ್ಲಿ ಪ್ರಕಾಶಿಸುವಾಗ, ನಾವು ಆತನನ್ನು ದೃಷ್ಟಿಸುವಾಗ, ನಮ್ಮ ಮುಖದಲ್ಲಿರುವಂಥ ಎಲ್ಲ ಚಿಂತೆ, ನಮ್ಮ ಮುಖದಲ್ಲಿರುವಂಥ ಎಲ್ಲ ಭಯ, ನಮ್ಮ ಮುಖದಲ್ಲಿರುವಂಥ ಎಲ್ಲ ಗಲಿಬಿಲಿ ಅದು ನೀಗಿ ಹೋಗ್ತದೆ. ನಮ್ಮ ಮುಖದಲ್ಲಿ ದೇವರ ಪ್ರಕಾಶ ಹೊಳಿತಾ ಇರ್ತದೆ. ಹಾಗಾಗುವಾಗ ಏನಾಗ್ತದೆ? ವೈರಿ, ಹೀನೈಸುವ ವೈರಿ ಬಿದ್ದು ಹೋಗ್ತಾನೆ. ಆಮೇನ್. ಅದಕ್ಕೆ ನಾವು ಹೇಳಬೇಕು, ನನ್ನ ಮನವೇ ಯಾಕೆ ಕುಗ್ತೀಯಾ? ಕುಗ್ಗಿಯುವಂಥ ಸಂದರ್ಭಗಳಲ್ಲಿ ನಾವು ಹೇಳಬೇಕು, ನಮ್ಮ ಮನಸ್ಸಿಗೆ ಬಲಪಡಿಸ್ಕೋಬೇಕು. ನನ್ನ ಮನಸ್ಸು ದೇವರನ್ನ ಆರಾಧಿಸುವುದಕ್ಕಾಗಿ ವ್ಯಥೆ ಪಡ್ತಾ ಇದೆ. ನನ್ನ ಮನಸ್ಸು ದೇವರನ್ನ ಆರಾಧಿಸುವುದಕ್ಕಾಗಿ ಹಂಬಲಿಸ್ತಾ ಇದೆ. ನನ್ನ ಮನವೇ ನೀನು ಕುಗ್ಗಬೇಡ, ದೇವರನ್ನ ದೃಷ್ಟಿಸು ಎಂಬುದಾಗಿ ನಾವು ಹೇಳಬೇಕ್ರಿ. ನಮ್ಮ ಮನಸ್ಸಿಗೆ ನಾವೇ ಬಲಪಡಿಸ್ಕೊಳ್ಬೇಕು. ಯಾರೂ ಬರಬೇಕಂತಲ್ಲ, ಯಾರೋ ಬರಬೇಕಂತಲ್ಲ. ಬಾರದಿರುವಾಗ ನಾವು ಯಾರನ್ನು ದೃಷ್ಟಿಸೋದಕ್ಕೆ ಅವಶ್ಯಕತೆ ಇಲ್ಲ. ದೇವರನ್ನ ದೃಷ್ಟಿಸೋಣ. ಸಹಾಯಕ್ಕಾಗಿ ಸೇವಕರು ಬರಬಹುದು, ಬಾರದೇ ಇರಬಹುದು. ಸಹಾಯಕ್ಕಾಗಿ ಗಂಡ ನಿಲ್ಬಹುದು, ನಿಲ್ಲದೆ ಇರಬಹುದು. ಸಹಾಯಕ್ಕಾಗಿ ಹೆಂಡತಿ ನಿಲ್ಬಹುದು, ನಿಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ನೀನು ದೇವರನ್ನ ಏನು ಮಾಡಬೇಕು? ದೃಷ್ಟಿಸಬೇಕು. ನಿನ್ನ ಮನಸ್ಸಿಗೆ ನೀನೇ ಬಲಪಡಿಸ್ಕೋಬೇಕು. ನಮ್ಮ ಮನಸ್ಸಿಗೆ ನಾವು ಬಲಪಡಿಸಿಕೊಂಡು ಕುಗ್ಗಿ ಹೋಗಿರುವ ಸಂದರ್ಭದಲ್ಲಿ ಯೇಸುವನ್ನು ದೃಷ್ಟಿಸಬೇಕು ಪ್ರಿಯರೇ. ಯೇಸುವನ್ನು ದೃಷ್ಟಿಸುವಾಗ ನಮ್ಮ ಬಲ ದೇವರಲ್ಲಿ ನಮಗೆ ಸಿಗ್ತದೆ. ಹಲ್ಲೆಲೂಯಾ. ನಮ್ಮ ಬಲ, ನಮ್ಮ ಬೆಳಕು, ನಮ್ಮ ಪ್ರಕಾಶ ಯೇಸುವಿನಿಂದ ನಮಗೆ ಹೊರಟು ಬರ್ತದೆ. ಆಮೆನ್. ಹಲ್ಲೆಲೂಯಾ.